ಅಮ್ಮ ಲಕ್ಷ್ಮೀ ಬಾರಮ್ಮ. ಆ ವ್ರತಕ್ಕಿಟ್ಟಂತ ನೈವೇದ್ಯನ ನಿನ್ ಗಂಡನಿಗೆ ಕೊಡ್ಬೇಕು. ಚಿನ್ನು, ಈ ಪಾಯಸ ನನಗ್ ತಾನೇ ಮಾಡಿರೋದು. ಎಷ್ಟು ಘಮ ಘಮ ಅಂತಿದೆ. ಈ ಪಾಯಸನ ನಾನು ಯಾರಿಗೂ ಕೊಡದೆ ನಾನು ಒಬ್ನೇ ತಿನ್ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಚಿನ್ನು. ಪಾಯಸ ಅಂದ್ರೆ ನನಗೆ ಎಷ್ಟು ಇಷ್ಟ ಗೊತ್ತಾ. ಮಂಗಳಗೌರಿ, ನೀನ್ ನನ್ ಜೊತೆ ಹುಡುಗಾಟ ಆಡ್ತಾ ಇದ್ಯಾ? ನಾನೇನನ್ ಕೇಳಿದ್ದೇನು, ನೀನ್ ಮಾಡ್ತಾ ಇರೋದೇನು? ಏನಾದ್ರೂ ಮಾಡ್ಕೊ. ಯಾರು ಮಾಡಿದ್ದು? ಯಾರು ತಂದ್ಕೊಟ್ರು ನಿನ್ಗೆ? ಸೂಪರ್ ಆಗಿದೆ. ಸಕ್ಕತ್ತ ಎಸಿದ್ದು ಗೋಡಂಬಿ ದ್ರಾಕ್ಷಿ ಭರ್ಜರಿ ಹಾಕಿದ್ದೀರಾ. ಅವನ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡಿಬೇಕು. ಆಗಲೇ ನಿನ್ನ ಮಂಗಳಗೌರಿ ವ್ರತ ಮುಗಿಯೋದು, ಆ ಗೌರಿ ಪ್ರಸನ್ನಳಾಗೋದು. ಈಗ ಮನ್ಯಾಗ ಯಾರೂ ಇಲ್ಲ, ಕರೆಂಟ್ ಬೇರೆ ಹೋಗದೆ. ಹೆಂಗಾರು ಉಪಾಯ ಮಾಡಿ ನನ್ ಗಂಡನ ಆಶೀರ್ವಾದ ತಗೋಬೇಕು.
ಗುರುಗಳು ಹೇಳ್ದಂಗೆ ಎಲ್ಲ ಮಾಡಿದ್ದೀನಿ. ಇದೊಂದು ಕುಕ್ಕರ್ ಕೂಗ್ಬಿಟ್ರೆ ಇಳಿಸ್ಬಿಟ್ಟು ಒಗ್ಗರಣೆ ಹಾಕಿ ಕಾಯಿ ತುರಿ ಹಾಕ್ಬಿಟ್ರೆ ಪ್ರಸಾದ ರೆಡಿ. ಚಿನ್ನು, ನೀನು ನಿನ್ ಜೊತೆ ಮಾತಾಡೋ ಬದಲು ನನ್ನ ಜೊತೆನೂ ಮಾತಾಡ್ಬೋದಲ್ವಾ? ಕೆಳಗಡೆ ಎಲ್ಲರೂ ಗಣಪತಿ ಪೂಜೆ ಮಾಡ್ತಿದ್ದಾರೆ, ನೀವಿಲ್ಲಿ ಏನ್ ಮಾಡ್ತಿದ್ದೀರಾ? ನಾನು ನಿನ್ ಪೂಜೆಗಂತಾನೆ ಬಂದೆ ಚಿನ್ನು. ಹಂಗಂದ್ರೆ ಅರ್ಥ? ಅದು ನಿನ್ನ ಕೆಳಗೆಲ್ಲ ಹುಡುಕ್ತೆ, ಕಾಣ್ಲಿಲ್ಲ. ಎಲ್ರೂ ಇದ್ರು. ನಿನ್ನ ಪೂಜೆಗಂತ ಕರ್ಕೊಂಡು ಹೋಗೋಣ ಅಂತ ಬಂದೆ. ಕೆಲವು ಸಲ ನೀವು ಒಂಥರ ಎತ್ತೆತ್ತಾಗೋ ಮಾತಾಡ್ಬಿಡ್ತೀರ, ಒಂದು ಗೊತ್ತಾಗಲ್ಲ. ಬರೀ ನಿಮ್ಮನ್ ಕರ್ಕೊಂಡು ಹೋಗಕ್ ಬಂದಿಲ್ಲ, ಪೂಜೆಗೆ ಪ್ರಸಾದ ರೆಡಿನಾ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ರೆಡಿ ಆಗ್ತಾ ಇದೆ. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ನಾನ್ ಸ್ವಲ್ಪ ಟೇಸ್ಟ್ ನೋಡ್ಲಾ? ಅಯ್ಯೋ, ನಿಮಗ್ ಬುದ್ಧಿ ಇದೆಯೋ ಇಲ್ವೋ? ಹಂಗೆಲ್ಲ ಪೂಜೆ ಆಗಕ್ ಮುಂಚೆ ಪ್ರಸಾದನ ತಿನ್ಬಾರ್ದು. ಪ್ರಸಾದನ ದೇವ್ರ ಮುಂದೆ ಇಟ್ಟು ಮಂಗಳಾರತಿ ಮಾಡಿದ್ಮೇಲೆನೆ ತಿನ್ಬೇಕು. ಪರವಾಗಿಲ್ವೇ? ಈಗಿನ ಕಾಲದ ಹುಡುಗರಿಗೂ ದೇವನ್ ಕಂಡ್ರೆ ಭಯ ಭಕ್ತಿ ಇದೆ. ಆಶ್ಚರ್ಯ ಆಗುತ್ತೆ. ಆಗ್ಲಪ್ಪ, ಒಳ್ಳೇದಾಗ್ಲಿ. ಆ ವಿಘ್ನ ವಿನಾಶಕ ಗಣಪತಿ ನಿನ್ಗೆ ಒಳ್ಳೇದ್ ಮಾಡಿ. ಈ ಹುಡುಗ ಸಿದ್ದು ನಮ್ಮನೆಗೆ ಎಷ್ಟು ಬೇಗ ಹೊಂದ್ಕೊಂಡ್ಬಿಟ್ಟ. ತುಂಬಾ ಹೊಂದಾಣಿಕೆ ಹುಡುಗ. ಚಂದು, ನೀನು ಇದ್ಯಾ ನೋಡು. ದೇವರು ಅಂದ್ರೆ ಸ್ವಲ್ಪನೂ ಭಯ ಭಕ್ತಿನೇ ಇಲ್ಲ ನಿನಗೆ. ಅಜ್ಜಿ, ಇವನೊಂದ್ ವಾರದಿಂದ ಸರಿನೇ ಇಲ್ಲ, ತಿಕ್ಲಂಗ್ ಆಡ್ತಿರ್ತಾನೆ. ಅದೇನಾಗಿದ್ಯೋ ಏನ್ ಕತೆನೋ. ಪದೇ ಪದೇ ಹೇಳ್ತೀನಿ, ನೀನ್ ಬೇಜಾರ್ ಮಾಡ್ಕೋಬೇಡ. ಇತ್ತೀಚೆಗೆ ಯಾಕೋ ಅತಿ ಆಗ್ತಿದೆ ನಿಂದು. ಏನೋ ಅಡಿಗೆ ಮನೆಯಿಂದ ಪ್ರಸಾದ ತಂಪ. ಟಾಯ್ಲೆಟ್ಗೆ ಹೋಗ್ತೀನಿ ಅಂದ್ಬಿಟ್ಟು ಅಡ್ಗೆ ಮನೆಗೆ ಹೋಗಿದ್ದ. ಏನಾಯ್ತು ನಿಂಗೆ? ನಾನೆಲ್ಲ ಹೇಳಿದೆ ಟಾಯ್ಲೆಟ್ಗೆ ಹೋಗ್ತೀನಿ ಅಂತ. ನಿಂಗೇನಾದ್ರು ಹುಚ್ಚಿಡಿತಾ? ಈ ಸಿದ್ದುದ್ ಏನ್ ಕತೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಕಾಣ್ತಾನೆ, ಇದಕ್ಕಿದ್ದಂಗೆ ಕಣ್ಮರೆ ಆಗ್ಬಿಡ್ತಾನೆ. ದೇವ್ರಾಣೆ, ಈ ಸಿದ್ದುಗೆ ನಿಧಾನವಾಗಿ ಹುಚ್ಚಿಡಿತಾ ಇದೆ. ನೋಡಿ, ಈಗ ಎಲ್ರು ತಮ್ಮ ತಮ್ಮ ಅಭಿಲಾಷೆಗಳನ್ನ ಈಡೇರ್ಲಿ ಅಂತ ಆ ಮಹಾಗಣಪತಿಯನ್ನ ಹೂ ಅಕ್ಷತೆ ಹಾಕಿ ನಾನಿನ್ನೇನು ಕೇಳಿ? ಇದುವರೆಗೂ ಏನೂ ಕೇಳದೆ ಎಲ್ಲವನ್ನೂ ಕೊಟ್ಟಿದ್ದೀಯಾ. ನನ್ನ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಸದಾ ಸುಖವಾಗಿರುವಂತೆ ದೇವ್ರೆ, ನನ್ನ ಕೈ ಮುಗಿದು ಕೇಳಿದ ಎಲ್ಲ ಕಾರ್ಯನೂ ಸುಸೂತ್ರವಾಗಿ ನೆರವೇರಿಸಿದ್ಯಾ. ಇನ್ನು ಉಳಿದಿರೋದು ಅಂದರೆ ಒಂದೇ ಕನಸು. ನನ್ನ ಮೊಮ್ಮಗಳು ಮದುವೆ ಆಗಿ ನನ್ನ ಮೊಮ್ಮಗಳು ಯಾವ ವಿಘ್ನ ಇಲ್ದಾಗೆ ನಮ್ಮ ಮನೆಗೆ ಸೊಸೆಯಾಗಿ ಬರೋವಾಗ ಮಾಡಪ್ಪ.
ತಿಳಿದೇನೋ ನಾ ಚಿನ್ನು ಅನ್ನೋ ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ನಾನು ಪ್ರೇಮಕ್ಕೆ ಯಾವುದೇ ಅಡ್ಡ ಬರದೇ ಇರೋ ಥರ ಮಾಡಿ ಮದುವೆ ಮಾಡ್ಸಪ್ಪ. ಇಲ್ಲ ಅಂದರೆ ನಾನು ನಿನ್ನ ಥರ ಜೀವನ ಪೂರ್ತಿ ಬ್ರಹ್ಮಚಾರಿ. ನಾನು ನನ್ನ ಮಗಳ ಕಾರಣಕ್ಕೆ ನನ್ನ ತವ್ರ ಮನೆಗೆ ಮರಳು ಬಂದಾಯ್ತು. ನನಗೆ ಯಾವ ಆಸೆನೂ ಇಲ್ಲ ದೇವ್ರೆ, ನನ್ನ ಮಗಳ ಆಸೆಗಳನ್ನ ಈಡೇರಿಸು ಸಾಕು. ಸರಿ ತಪ್ಪು ಎಲ್ಲ ಗೊತ್ತಿರೋ ನೀನು ನನ್ನನ್ನು ಯಾವಾಗಲೂ ಸರಿದಾರಿಯಲ್ಲಿ ನಡೆಸಪ್ಪ. ನಾನು ನಿನ್ನನ್ನು ಏನು ತಾನೇ ಕೇಳಲಿ, ಎಲ್ಲ ಸೌಭಾಗ್ಯನೂ ಕೊಟ್ಟಿದ್ಯಾ. ನನ್ನ ಗಂಡನಿಗೆ ಆರೋಗ್ಯ ಆಯಸ್ಸು ಎರಡೂ ಕೊಡಪ್ಪ. ದೇವ್ರೆ, ನನ್ನ ಚಿನ್ನುಗೆ ಒಳ್ಳೇದು ಮಾಡಪ್ಪ. ಅವಳು ನನ್ನನ್ನು ಏನೇ ಕೇಳಿದ್ರು ಅದನ್ನು ಕೊಟ್ಟು ಆಶೀರ್ವಾದ ಮಾಡಪ್ಪ.